ಜನ ಅಂತ ಯಾರು ನನಗೆ ತೊಂದರೆ ಕೊಟ್ಟಿಲ್ಲ. ಇಡೀ ದೇವದುರ್ಗ ಕ್ಷೇತ್ರ ನನ್ನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನನ್ನ ಪ್ರೀತಿಸಿದ್ರು. ಹಾಂ. ಕೆಲವರು ನಮ್ಮ ಎದುರಾಳಿಗಳ ಕಡೆಯಿಂದ ಕೆಲವೊಂದು ಸಾಕಷ್ಟು ತೊಂದರೆಗಳು ಅನುಭವಿಸಿದೆ. ಆದರೆ ಓಕೆ. ಜನರ ಅವರ ಒಂದು ತೊಂದರೆಗಳಿಂದ ಅವ್ರು ರಕ್ಷಣೆ ಮಾಡ್ಕೊಂಡ್ರು ನನ್ನ. ಹ್ಮ್ ಹ್ಮ್ ಯಾವುದೇ ಕಾರಣಕ್ಕೂ ನನಗೆ ತೊಂದರೆ ಅಂತಾನೆ ಅನಿಸಿಲ್ಲ. ಅಷ್ಟೆಲ್ಲ ನನಗೆ ಇವತ್ತೊಂದು ಅವಮಾನ ಆಯಿತು, ಇವತ್ತೊಂದು ನನ್ನ ಮೇಲೆ ಅಟ್ಯಾಕ್ ಆಯಿತು, ಏನಾಯ್ತು ಅಂದ ತಕ್ಷಣ ಮರ್ದಿನನೇ ಅದಕ್ಕೆ ಒಂದು ಹೋರಾಟ ರೂಪಿಸಿ ನನಗೆ ಬೆಂಬಲ ಕೊಟ್ಟು, ಆತ್ಮಸ್ಥೈರ್ಯ ಕೊಟ್ಟು, ನಾವಿದ್ದೀವಿ, ನೀ ಚಿಂತೆ ಮಾಡಬೇಡ ಅನ್ನೋಂಥದ್ದು ಒಂದು ಪಕ್ಷ ಕೂಡ ನನಗೆ ಕುಮಾರಣ್ಣವರು, ದೇವೇಗೌಡರು ಅವರ ಆಶೀರ್ವಾದ ಕೂಡ ಭಾಳ ಅಚಲವಾಗಿತ್ತು. ಅದಲ್ದೇ ದೇವದುರ್ಗ ಕ್ಷೇತ್ರದ ಮತದಾರರು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ನನ್ನ ಬಗ್ಗೆ ಪ್ರೀತಿಯಿಂದ ಎಮಗೆ ತೊಂದರೆ ಆಗಬಾರ್ದು, ಸಭ್ಯ ಹೆಣ್ಮಗಳು, ಆಕಿಗೆ ಏನು ನಾವೆಲ್ಲ ಇದ್ದೀವಿ ಆಕಿನ ಜೊತೆಯಲ್ಲಿ ಅಂತೇಳಿ ಅವರು ಪ್ರೀತಿ ತೋರಿಸಿದ್ ನೋಡಿದ್ರೆ, ನಾನಲ್ಲದೆ ಆ ಜಾಗದಲ್ಲಿ ಬೇರೆಯವ್ರಿದ್ರೆ ಈ ಮಟ್ಟಕ್ಕೆ ಬರೋಕೆ ಆಗ್ತಿದ್ದಿಲ್ಲ ನಾನು ಅನಿಸ್ತದ. ಆದ್ರೆ ನಾನು ಅದನ್ನ ಒಂದು ಲೆಸನ್ ಅಂತೇಳಿ ತಗೊಂಡೆ. ನನಗೇನು ತೊಂದರೆ ಆಗ್ತಾವ, ನನಗೇನು ಆಗ್ತಾವ, ಅದೊಂದು ಪಾಠ. ಯಾಕೆ ನಾನು ಮುಂದುವರಿಬೇಕು, ನನಗೊಂದು ಅವಕಾಶ ಅದ, ನನಗೆ ಪಕ್ಷ ಅದ, ದೇವೇಗೌಡರ ಆಶೀರ್ವಾದ ಅದ, ಕುಮಾರಣ್ಣವ್ರ ಆಶೀರ್ವಾದ ಅದ, ಜನರ ಆಶೀರ್ವಾದ ಅದ, ದೇವದುರ್ಗದ ಎಲ್ಲ ಗುರಿಯ ಆಶೀರ್ವಾದ. ಯಾಕೆ ನಾನು ಎದುರದು? ನಿಜವಾಗ್ಲೂ ಆ ಕಷ್ಟಗಳನ್ನ ಹಂಗೆ ಮೆಟ್ಟಿ ನಿಂತು ಅವ್ರು ನನಗೆ ಇವತ್ತಿಂತ ಒಂದು ಒಳ್ಳೆ ಸ್ಥಾನಕ್ಕೆ ಕೂಡ್ಸ್ಯಾರ.